ನಮಸ್ಕಾರ ವೀಕ್ಷಕರೇ, ಬೆಳಗಿನ ಉಪಹಾರಕ್ಕೆ ಅಥವಾ ಸಂಜೆ ಹೊತ್ತು ಸ್ನ್ಯಾಕ್ಸ್ ಐಟಮ್ ಆಗಿ ಇವತ್ತು ನಾವು ಆಲೂ ಪರೋಟ ಮಾಡುವುದು ಹೇಗೆಂಬ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ, ಒಂದು ಅರ್ಧ kg ಆಗುವಷ್ಟು ಆಲೂಗಡ್ಡೆಯನ್ನು ನಾನು ಸಿಪ್ಪೆ ತೆಗೆದು ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಇದನ್ನೀಗ ಚೆನ್ನಾಗಿ ನಾವು ಈ ಚಮಚದಲ್ಲಿ ಅದನ್ನು ಚೆನ್ನಾಗಿ ನೈಸಾಗಿ ಪುಡಿ ಮಾಡ್ಕೋಬೇಕು. ವೀಕ್ಷಕರೇ, ಈ ಆಲೂಗಡ್ಡೆಯನ್ನು ನೋಡಿ ಈ ಥರ ನುಣ್ಣಿಗೆ ಸ್ಮ್ಯಾಶ್ ಮಾಡ್ಕೊಂಡಿದ್ದೀವಿ. ಈಗ ಇದು ಒಗ್ಗರಣೆ ಹಾಕಬೇಕು. ಇವಾಗ ನೋಡಿ, ಈ ಬಾಣಲಿಗೆ ಒಂದು 4 ಚಮಚ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕಿದು. ಒಂದು 4 ಹಸಿಮೆಣಸಿನಕಾಯಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಹಸಿಮೆಣಸಿನಕಾಯಿ ಇದಾಗಿದೆ. ಈಗ ನಾವು ಸ್ಮ್ಯಾಶ್ ಮಾಡಿಕೊಂಡ ಈ ಆಲೂಗಡ್ಡೆ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿದ್ದೀವಿ, ಹಾಗಾಗಿ ಒಂದು 1/4 ಚಮಚ ಆಗುವಷ್ಟು ಪುಡಿ ಉಪ್ಪು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 1 ಚಮಚ ಧನಿಯಾ ಪುಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 1/4 ಚಮಚ ಜೀರಿಗೆ ಪುಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 1 ಚಮಚ ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನೀಗ. ಇದೀಗ ಆಗಿದೆ. ನಾನು ಸಣ್ಣ ಉರಿಯಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಹಿಟ್ಟು ಕಲಿಸ್ಕೋಬೇಕು ಇದಕ್ಕೆ. ನೋಡಿ, ಒಂದು 1/4 kg ಗೋಧಿ ಹಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನು ಈ ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1-2 ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1/4 ಚಮಚ ಪುಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಹಿಟ್ಟು ಚಪಾತಿ ಹಿಟ್ಟಿನ ಹದದಲ್ಲಿ ನಾವು ಗಟ್ಟಿಯಾಗಿ ಕಲಿಸ್ಕೋಬೇಕು ಇದನ್ನು. ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಆಲೂ ಪರೋಟಗೆ ನಾವು ಈಗ ನೋಡಿ ಹಿಟ್ಟು ಕಲಿಸಿ ಸಿದ್ಧಪಡಿಸ್ಕೊಂಡಿದ್ದೀವಿ. ಈ ಹಿಟ್ಟು ನೋಡಿ ಈ ಹದದಲ್ಲಿ ಬರಬೇಕು. ಚಪಾತಿ ಹಿಟ್ಟಿಗಿಂತ ಒಂಚೂರು ಗಟ್ಟಿಯಾಗಿ ಬಂದಿದೆ. ಈ ಹದದಲ್ಲಿ ಬರಬೇಕು. ಇದನ್ನೀಗ ಒಂದು 1/4 ಗಂಟೆ ನಾವು ಮುಚ್ಚಿ ಇಡಬೇಕು ಅದನ್ನು. ವೀಕ್ಷಕರೇ, ಈಗ ನಾವು 10 ನಿಮಿಷ ಬಿಟ್ಟಿದ್ದೀವಿ ಹಿಟ್ಟನ್ನು. ನೋಡಿ, ಈಗ ಅದನ್ನು ಉಂಡೆ ಮಾಡ್ಕೊತಾ ಇದ್ದೀನಿ. ನಾವು ಕಲಿಸ್ಕೊಂಡ ಹಿಟ್ಟು ಉಂಡೆ ಮಾಡ್ಕೊಂಡಿದ್ದೀನಿ. ಉಂಡೆ ಸಿದ್ಧವಾಗಿದೆ. ಇದನ್ನೀಗ ನಾವು ಲಟ್ಸ್ಕೋಬೇಕು. ನೋಡಿ, ನಾವು ತಯಾರು ಮಾಡಿಕೊಂಡ ಆಲೂಗಡ್ಡೆ ಪಲ್ಯವನ್ನು ಇಷ್ಟು ಸಣ್ಣ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇದರ ಮಧ್ಯದಲ್ಲಿ ಇಟ್ಟು ಮತ್ತೆ ಪುನಃ ನಾವು ಅದನ್ನು ಲಟ್ಸ್ಕೋಬೇಕು. ವೀಕ್ಷಕರೇ, ಅತ್ಯಂತ ರುಚಿಕರವಾದ ಆಲೂ ಪರೋಟ ಸಿದ್ಧವಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ನೀವು ಮಾಡಿ ನೋಡಿ, ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನಮಸ್ಕಾರಗಳು.